ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಅಂಗಳದಲ್ಲಿ ಬೆಳೆದ ಒಂದಷ್ಟು ಶಂಖಪುಷ್ಪ ಪ್ರತಿ ಸಾರಿ ಪುಷ್ಪಾಲಂಕಾರ ಉರುಳಿ ಡೆಕೋರೇಷನ್ಗೆ ಬಳಸ್ಕೊತಾ ಇದ್ದೆ. ಇಂದು ಹೂವಿನಿಂದ ಮಾಲೆ ತಯಾರಿಸಿ ದೇವರ ಅಲಂಕಾರನ ಪೂಜೆಗೆ ಅದನ್ನು ಬಳಸ್ಕೊಳ್ಳೋಣ ಅಂಥೇಳಿ ಒಂದು ಯಾವುದಾದ್ರೂ ಗಟ್ಟಿಯಾಗಿರ್ತಕ್ಕಂಥ ಕೋಲಿಗೋ ಯಾವುದಕ್ಕೋ ಆ ದಾರವನ್ನು ಒಂದು ಕಟ್ಟಿ ಆ ದಾರದ ಹಾರ ಎಷ್ಟು ಬೇಕೋ ಅಷ್ಟು ದಾರವನ್ನು ಹೊಲಿಸ್ಕೊಂಡು ಅದರ ಕೊನೆಗೆ ನಾವು ಹೂವನ್ನು ಒಂದು ಕೈಲಿ ಆ ದಾರ ಇಟ್ಕೊಂಡು ಮತ್ತು ಉಳಿದ ದಾರವನ್ನು ಕೈಯಲ್ಲಿ ಬಿಟ್ಕೊಂಡು ಆ ಉಳಿದ ದಾರವನ್ನು ಸೇರಿಸೋ ಈ ರೀತಿ ಅದನ್ನು ಸಿದ್ಧ ಮಾಡ್ಕೊಬೇಕು. ನನಗೆ ಟ್ರೈಪ್ಯಾಡ್ ಇಟ್ಟು ನೀಟಾಗಿ ಮಾಡಲಿಕ್ಕಾಗಲಿಲ್ಲ, ಆದರೂ ಪ್ರಯತ್ನಪಟ್ಟೆ. ನೋಡಿ ಚಂದದ ಅಂದರೆ ಹೂವಿಗೆ ಯಾವುದೇ ರೀತಿಯ ತೊಂದರೆ ಆಗದೆ, ಅಂದರೆ ಶಂಖಪುಷ್ಪ ತುಂಬ ಮೃದು, ಹೆಚ್ಚು ಕಾಲ ತಾಳಿಕೆ ಬರಲ್ಲ, ಕಿತ್ತ ತಕ್ಷಣ ಅದನ್ನು ಅಲಂಕಾರಕ್ಕೂ ಪೂಜೆಗೂ ಬಳಸ್ಕೋಬೇಕು. ಒಂದು 2 ಗಂಟೆಯಲ್ಲಿ ಅದರ ಸುಕೋಮಲತೆ ಬಾಡೋಗೋದ್ರಿಂದ, ಹೂವು ಬಾಡೋದ್ರಿಂದ ಅದನ್ನು ನೋವಾಗದಂತೆ ಆ ದಳಗಳಿಗೆ ನಾವು ದಾರದಿಂದ ಪೋಣಿಸೋದ್ರಿಂದ ವಿಭಿನ್ನ ಬಣ್ಣಗಳಲ್ಲಿ ದಾರಗಳನ್ನು ಆಯ್ಕೆ ಮಾಡೋದ್ರಿಂದಲೂ ಕೂಡ ಒಂದು ಸುಂದರವಾದ ಮಾಲೆ ತಯಾರಾಗುತ್ತೆ. ನಿಜಕ್ಕೂ ನಾನು ಬಿಳಿ ಮತ್ತು ಶಂಖಪುಷ್ಪ ಎರಡನ್ನು ಕಾಂಬಿನೇಷನಲ್ಲಿದ್ದ ಹೂವನ್ನು ನಾನು ಒಂದೊಂದು ಅದ ಬಿಳಿ ನಂತರ ನೀಲಿ ಆ ಥರವಾಗಿ ಕಟ್ಟಿ ಅದನ್ನು ಸಂಪೂರ್ಣ ಮಾಡಿದೆ. ತುಂಬ ಚೆಂದದ ಮಾಲೆ ಯು ಆಕಾರದಲ್ಲಿ ಅಲಂಕಾರಕ್ಕೆ ಮತ್ತು ದೇವರ ಪೂಜೆಗೆ. ಶ್ರೀಕೃಷ್ಣನಿಗಂತೂ ನೀಲಿ ಕುಸುಮ ಮತ್ತು ಶನಿರಾಜನಿಗೂ ಕೂಡ ಈ ಹೂವನ್ನು ಬಳಸ್ತಾರೆ, ಎಲ್ಲ ದೇವರಿಗೂ ಬಳಸ್ತಾರೆ. ಮುಖ್ಯವಾಗಿ ಪ್ರಿಯವಾದ ಹೂಗಳು ಅನ್ನೋದಾದರೆ ಶ್ರೀಕೃಷ್ಣನಿಗೆ. ನಾನು ಪೂರ್ತಿ ಇವತ್ತು ಇಡೀ ಹೂವನ್ನೆಲ್ಲ ಸಾಕಷ್ಟು ಅಲಂಕಾರಕ್ಕೆ ಬಳಸ್ತಿದ್ದೆ. ಇವತ್ತು ಯಾವ ಹೂವನ್ನು ಬಿಡದ ಹಾಗೆ ಎಲ್ಲ ಹೂವನ್ನು ಸೇರಿಸಿ ಮಾಲೆ ತಯಾರಿಸಿ ನನ್ನ ಬಳಿ ಇದ್ದಂಥ ಒಂದಷ್ಟು ಬೆಳ್ಳಿ ವಿಗ್ರಹಗಳಿಗೆ ಅದನ್ನು ಅಲಂಕಾರ ಮಾಡಬೇಕು ಅಂತ ಅಂದ್ಕೊಂಡೆ. ಆಗ ಇದು ತುಂಬ ಸಮಯ ತಗೋತು, ಹಾಗಾಗಿ ವಿಡಿಯೋ ನಾನು ಜಾಸ್ತಿ ಇದರಲ್ಲಿ ಓಡಿಸಿ ಅದನ್ನು ಇದಕ್ಕೆ ತಂದಿದ್ದೇನೆ. ನೋಡಿ ಸುಂದರವಾದ ಎಷ್ಟು ಚಂದದ, ನೋಡಿ ಅಂಗಳದಲ್ಲಿ ನಾವೇ ಬೆಳೆದ ನೇಚರ್ ಪುಷ್ಪ ಇದು. ನಾನು ಕಾಡು ಹೂವನ್ನು ನಾಡಿಗೆ ತಂದು ಇಟ್ಕೊಂಡಿರೋದು, ಇದೆಲ್ಲೂ ನಾನು ಅಂಗಡಿನಲ್ಲಿ ತಂದಿಲ್ಲ, ಕಾಡು ಕುಸುಮನೇ. ನೋಡಿ ಎಷ್ಟು ಚಂದದ. ನಾನು ಅದಕ್ಕೆ ನಾನು ಪೂಜೆಗೆ ಇಡ್ತಕ್ಕಂಥ ಲಕ್ಷ್ಮೀ ಸರಸ್ವತಿ ಗಣೇಶ ಈ ವಿಗ್ರಹಗಳಿಗೆ ನಾನು ಈ ಮಾಲೆಯನ್ನು ಅರ್ಪಿಸಿ ನಾನು ಇವತ್ತು ತಯಾರು ಮಾಡಿದ ಮಾಲೆ ದೇವರ ಮುಡಿ ಏರಲಿ ಅನ್ನೋದು ನನ್ನ ಆಸೆ ಆಗಿದ್ದು, ಆ ಕಾರಣಕ್ಕೆ ನೋಡಿ ಚಂದದ ಹೂಮಾಲೆಯನ್ನು ಇಲ್ಲಿ ಇಡ್ತಾ ಇದ್ದಾನೆ. ದೇವರಿಗೆ ಭಕ್ತಿಪೂರ್ವಕವಾಗಿ ಇಟ್ಟು ನೋಡಿ ಎಷ್ಟು ಚಂದದ ಹೂವು, ಎಲ್ಲೋ ಬಿಟ್ಟ ಹೂವಿನೊಂದಿಗೆ ನಾರು ಸ್ವರ್ಗ ಮತ್ತು ದೇವಾಲಯದ ಪಟಗಳಿಗೆ ಸೇರುವಂತಹ ಖುಷಿ ಏನೋ ತುಂಬ ಖುಷಿಯಾಗುತ್ತೆ ಈ ಹೂವನ್ನು ನೋಡಿದಾಗ. ಆ ಮೃದುವಾದ ಹೂವು ಹೊದಿಕೆ ಮೇಲೆ ಹೊದಿಕೆಯ ರೀತಿ ಕಟ್ಟಿದಾಗ ಎಷ್ಟು ಚಂದದ ಹೂಮಾಲೆ ಸಿದ್ಧ ಆಯಿತು. ತುಂಬ ನನಗಂತೂ ಅದು ನೋಡಿ ಖುಷಿ ಆಯಿತು. ಒಂದಷ್ಟು ಜಾಜಿ ಹೂಗಳು ಇದ್ದವು, ಅವುಗಳನ್ನು ಇವರಿಗೆ ಸಿಂಪಡಿಸಿ ನಂತರ ದಾಸವಾಳ ಮತ್ತು ಗುಲಾಬಿ, ಕೆಂಪು ಕುಸುಮ ಗಣೇಶನಿಗೆ ತುಂಬ ಪ್ರಿಯವಾದದ್ದು, ಹಾಗಾಗಿ ಅವುಗಳನ್ನು ಅರ್ಪಿಸಿ ಇಂದಿನ ನನ್ನ ಶಂಖಪುಷ್ಪ ಹೂವಿನ ಹಾರ ದೇವರಿಗೆ ಸಮರ್ಪಿತ. ಕೃಷ್ಣಾರ್ಪಣಮಸ್ತು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾ
ಇದಾಗಿತ್ತು ಇಂದಿನ ವಿಶೇಷ. ಮತ್ತಷ್ಟು ಉತ್ತಮ ಮಾಹಿತಿ ಯಾವತ್ತೂ ತರುವೆ ನಿಮ್ಮ